ನಿನ್ನೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಿರತಕ್ಕಂತಹ ಘಟನೆ ಬಹಳಷ್ಟು ಜನರಿಗೆ ಆತಂಕವನ್ನು ಸೃಷ್ಟಿ ಮಾಡ್ತಾ ಇದೆ. ಅದರಲ್ಲೂ ಸ್ಪೆಷಲಿ ಕನ್ನಡಿಗರಿಗೆ ಅಂದ್ರೆ ಯಾಕೆ ದೊಡ್ಡ ಮಟ್ಟದಲ್ಲಿ ಆತಂಕ ಅಂದ್ರೆ ಕರ್ನಾಟಕದ ಇಬ್ಬರು ವ್ಯಕ್ತಿಗಳು ಸಾವಿಗೀಡಾಗಿದ್ದಾರೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇರುವಂತದ್ದು. ಹಾಗಾಗಿ ನಾನೀಗ ಪ್ರೆಸೆಂಟ್ ಇರುವಂತದ್ದು ಶ್ರೀನಗರದಲ್ಲಿ ತುಂಬಾ ಜನ ಕನ್ನಡಿಗರು ಸಹಿತ ಇದ್ದಾರೆ. ಅವರು ಬೇರೆ ಬೇರೆ ಭಾಗದಿಂದ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದನೂ ಸಹಿತ ಈ ಒಂದು ಶ್ರೀನಗರಕ್ಕೆ ಬಂದು ಶ್ರೀನಗರದಿಂದ ಬೇರೆ ಬೇರೆ ಭಾಗದಲ್ಲಿ ಅಂದ್ರೆ ಟ್ರಿಪ್ ಹೋಗೋದಕ್ಕೆ ಅಲ್ಲಿ ಅಂದ್ರೆ ಪ್ರವಾಸ ಮಾಡೋದಕ್ಕೆ ಬಂದಿದ್ರು. ಈಗ ಅವರಿಗೂ ಸಹಿತ ಅಂತಂದ್ರೆ ಇಲ್ಲಿ ಶ್ರೀನಗರದಲ್ಲಿ ಏನೋ ಕೂತ್ಕೊಂಡಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ, ಇಲ್ಲಿರುವಂತಹ ಪರಿಸ್ಥಿತಿ ಹೇಗಿದೆ, ಅವರು ಎಲ್ಲಿಗೆ ಹೋಗ್ಬೇಕಿತ್ತು ಅನ್ಕೊಂಡಿದ್ರು ಅಂತ. ಮೇಡಮ್, ನೀವು ಎಲ್ಲಿಂದ ಬಂದಿದ್ದೀರಾ? ನೀವು ಇಲ್ಲಿ ಬರೋದಕ್ಕೆ ಅಂದ್ರೆ ಇಲ್ಲಿಂದ ಎಲ್ಲಿ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರಿ ಅಂತ? ನಾವು 3 ದಿನ ಆಯ್ತು ಇಲ್ಲ ಬೆಂಗಳೂರಿಂದ ಬಂದು ನಮ್ದು ಗ್ರೂಪ್. ನಾವು ಆಕ್ಚುಲಿ ಇವತ್ತು ನಾವು ಪಹಲ್ಗಾಮ್ ಹೋಗೋದಿತ್ತು. ಆಕ್ಚುಲಿ ನಿನ್ನೆ ಹೋಗೋದಿತ್ತು, ಇವತ್ತು ಪೋಸ್ಟ್ಪೋನ್ ಆಯ್ತು. ಅದು ನಿನ್ನೆ ಗೋಲ್ಮಾರ್ಗ್ ಹೋಗಿದ್ವಿ ನಾವು. ಅವಾಗ ನಮ್ಗೆ ಗೊತ್ತಾಯ್ತು ಇದು ಆತಂಕವಾದಿ ಇದು ಹಮಲೆ ಆಗಿದೆ ಅಂತ. ಆಮೇಲೆ ತುಂಬಾ ನಮ್ಗೆ ಪ್ಯಾನಿಕ್ ಆಗಿದೆ. ಆಮೇಲೆ ತುಂಬಾ ಹೆದರಿಕೆ ಆಗ್ತಾ ಇದೆ. ಇಲ್ಲಿ ಇರಕ್ಕೆ ಇಷ್ಟ ಇಲ್ಲ ನಮ್ಗೆ ತಕ್ಷಣ ನಮ್ಮ ಮನೆಗೆ ಹೋಗ್ಬೇಕಾಗಿದೆ. ನೀವು ಅಂದ್ರೆ ನಿನ್ನೆ ಹೋಗ್ಬೇಕಿತ್ತು ಪಹಲ್ಗಾಮ್ಗೆ, ಅಂದ್ರೆ ಹೋಗೋಕ್ಕಾಗಿರ್ಲಿಲ್ಲ, ಅದಕ್ಕೆ ಇವತ್ತು ಹೋಗೋಕಂತ ಪ್ಲಾನ್ ಮಾಡ್ಕೊಂಡಿದ್ರಿ. ಈಗ ಅಲ್ಲಿರುವಂತಹ ಪರಿಸ್ಥಿತಿ ಹೇಗಿದೆ ಅಂತ ನಿಮ್ ಯಾರಾದ್ರೂ ಮಾತನಾಡಿದ್ರ ನಿಮ್ಗೆ ಅಲ್ಲಿರುವಂತ? ಹೌದೌದು, ಅದು ಈಗ ನಾವು ಬಂದಿದ್ದು ಕೇಸರಿ ಟ್ರಾವೆಲ್ಸ್ ಇಂದ. ಅವ್ರು ಹೇಳ್ತಾರೆ ಆ ಸ್ಪಾಟಿಗೆ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಏನಿದೆ ಎಲ್ಲಿ ಹಮ್ಲೆ ಆಗಿದೆ ಆ ಸ್ಪಾಟಿಗೆ ನಮ್ಗೆ ಕರ್ಕೊಂಡು ಹೋಗ್ತಾ ಇರ್ಲಿಲ್ಲ ಅಂತ. ನಮ್ದು ಸ್ಪಾಟ್ ಬೇರೆ ಇತ್ತು, ಬಟ್ ಅಲ್ಲಿ ಹೋದವ್ರಿಗೆ ಈ ತರ ಆಗಿದೆ. ಸೊ ನಮ್ಗೆ ಈಗ ಎಲ್ಲೂ ಹೋಗಕ್ಕೆ ಇಷ್ಟ ಇಲ್ಲ. ಅಲ್ಲೇ ತುಂಬಾ ಜನ ಯಾರಿಗೂ ಏನು ಹೆಲ್ಪ್ ಸಿಕ್ಕಿಲ್ಲ, ತುಂಬಾ ಜನಕ್ಕೆ ಪ್ರಾಬ್ಲಮ್ ಆಗಿದೆ. ಓಕೆ, ನೀವು ಎಷ್ಟು ದಿವಸದ ಪ್ಲಾನ್ ಇಟ್ಕೊಂಡು ಬಂದಿದ್ರಿ ಇಲ್ಲಿಗೆ? ನಾವು ಈಗ ಇವತ್ತು ನಾವು ಪಹಲ್ಗಾಮ್ ಅಲ್ಲಿ ಇರ್ಬೇಕಾಗಿತ್ತು. ನಾಳೆ ನಾವು ಇದಕ್ ಹೋಗ್ತೀವಿ, ಎಲ್ಲಿ ಪಹಲ್ಗಾಮ್ ಮತ್ತೆ ವಾಪಸ್ ಶ್ರೀನಗರ್ ಬಂದ್ಬಿಟ್ಟು ಜಮ್ಮುಗೆ ಫ್ಲೈಟ್ ಇತ್ತು. ಜಮ್ಮುವಿಂದ ಕಾತ್ರಾ, ಅಲ್ಲಿ 2 ದಿನ ಇದ್ದು 26ನೇ ತಾರೀಕು ರಿಟರ್ನ್ ನಮ್ದು ಇದಕ್ಕಿದೆ ಬೆಂಗಳೂರಿಗೆ. ಒಟ್ಟು ಎಷ್ಟು ಜನರ ಕನ್ನಡಿಗರ ತಂಡ ಇದೆ ನಿಮ್ಮ? ನೀವು ಎಷ್ಟು ಜನರು ಬಂದಿದ್ದೀರಾ? ನಾವು 8 ಜನ ಇದೀವಿ ಇಲ್ಲಿ. 8 ಜನ ಬಂದಿದ್ದೀರಾ? ಹೌದು. 8 ಜನ ಬೆಂಗಳೂರವರೇನಾ? ನಾವು 6 ಜನ ಬೆಂಗಳೂರದವರು, 2 ಅಥಣಿದವರು. ಓಕೆ, ಈಗ ಪರಿಸ್ಥಿತಿ ಆಗಿದೆಲ್ಲ ಮೇಡಮ್, ಆ ಪರಿಸ್ಥಿತಿ ಆದ್ಮೇಲೆ ನಿಮ್ಗೆ ಹೇಗೆ ಅನಿಸ್ತಿದೆ ಅಂತ? ಯಾಕಂದ್ರೆ ನೀವು ಸಹಿತ ಶ್ರೀನಗರದಲ್ಲಿರುವಂತ ತುಂಬಾ ಜನ ಕನ್ನಡಿಗರಿಗೆ ಬಹಳಷ್ಟು ಭಯದ ವಾತಾವರಣ. ಕಾರಣ ಏನು ಅಂದ್ರೆ ಈ ರೀತಿಯಾದಂತಹ ಘಟನೆ ತುಂಬಾ ವರ್ಷಗಳು ಆಗೇ ಇರಲಿಲ್ಲ. ಸುಮಾರು ಒಂದು 30 ದಶಕಗಳ ಕಾಲ, ಅಂದ್ರೆ 30 ಇಯರ್ಸ್ ಆಗಿರ್ಲಿಲ್ಲ. ಈಗ ಮತ್ತೆ ಆ ರೀತಿ ಏನಂದ್ರೆ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಇಲ್ಲಿರುವಂತಹ ಜನರಿಗೆ ಅಂದ್ರೆ ಕರ್ನಾಟಕದ ಜನರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಈಗ ನನಗೆ ಈ ಪರಿಸ್ಥಿತಿಯಲ್ಲಿ ಕೇಳಿದ್ರೆ ನಾ ಹೇಳ್ತೀನಿ, ಪ್ಲೀಸ್ ದಯವಿಟ್ಟು ಬರ್ಲೇಬೇಡಿ. ಯಾಕಂದ್ರೆ ನೋಡಿ ಎಷ್ಟು ಭಯ ಆಗ್ತಾ ಇದೆ ನಮ್ಗೆ, ಚೆನ್ನಾಗಿ ಅನಿಸ್ತಾ ಇಲ್ಲ. ಆಮೇಲೆ ಚಿಕ್ಕ ಮಕ್ಕಳು ಇಟ್ಕೊಂಡು ಎಲ್ಲಿ ಏನು ಈಗ ನಾವು ಇಲ್ಲಿಂದ ಗುಲ್ಮಾರ್ಗ್ ಹೋಗಿದ್ವಿ, ಅಲ್ಲಿ ಒಂದು ವ್ಯವಸ್ಥೆ ಈ ತರ ಆದ್ರೆ ಎಲ್ಲರೂ ಓಡ್ ಹೋಗಿ ನಾವು ಏನಾರ ಒಂದು ಸೇಫ್ಟಿ ಅಂತ ಇದಕ್ಕೆ ಏನು ಇಲ್ಲ. ಇಲ್ಲಿ ಎಷ್ಟು ಓಡಕ್ಕಾಗತ್ತೆ? ಎಲ್ಲಿ ಓಡ್ಬೋದು, ಎಲ್ಲಿ ಬಚ್ಚಿಟ್ಕೊಳ್ಳೋದು, ಎಂತದು ಆಗಂಗಿಲ್ಲ. ಆ ತರ ಇದೆ. ಯಾಕಂದ್ರೆ ಫುಲ್ ನೇಚರ್, ಇಟ್ ಇಸ್ ಆಲ್ ನೇಚರ್. ವೇರ್ ಯು ವಿಲ್ ಗೋ ಅಂಡ್ ಹೈಡ್? ಏನು ಇಲ್ಲ. ಮಕ್ಕಳು ನಾವು ಸುಮ್ನೆ ಈ ಮಕ್ಕಳೇ ಎತ್ಕೊಂಡು ಒಂದ್ ಐಸಲ್ಲಿ ಹೋಗಿ ಆಡಕ್ಕೆ ತುಂಬಾ ಕಷ್ಟಪಟ್ಟಿದೀವಿ. ಆಮೇಲೆ ಈ ತರ ಪರಿಸ್ಥಿತಿಯಲ್ಲಿ ಅಂತೂ ಇಮ್ಯಾಜಿನ್ ಮಾಡಕ್ ಆಗಲ್ಲ. ಅವ್ರು ಎಲ್ಲಿ ಓಡ್ತಾರೆ, ಏನ್ ಮಾಡ್ತಾರೆ? ನಿನ್ನೆ ನಡೆದಿರ್ತ ಘಟನೆ ನಿಮಗ್ ಗೊತ್ತಾಗಿದ್ದು ಯಾವಾಗ? ಇದು ನಾವು ಗುಲ್ಮಾರ್ಗ್ ಮುಗಿಸ್ಕೊಂಡು ಬಂದಾಗ ನಮ್ಮ ಅಕ್ಕ ಫೋನ್ ಮಾಡಿದ್ರು ಪೂನಾಯಿಂದ, ಎಲ್ಲಿದ್ದೀರಾ ಏನು? ಅವರು ತಕ್ಷಣ ಕೇಳಿಲ್ಲ, ಎಲ್ಲಿದ್ದೀರಾ, ಏನಿದ್ದೀರಾ, ಸೇಫ್ ಇದ್ದೀರಾ ಅಂದ್ರೆ ಸೇಫ್ ಇದೀವಿ, ಏನ್ ತೊಂದ್ರೆ ಇಲ್ಲ ಅಂತ. ಆಮೇಲೆ ಅವರು ಹೇಳಿದ್ರು ಹಿಂಗಿಂಗ್ ಆಗಿದೆ ಪಹಲ್ಗಾಮ್ ಅಲ್ಲೇ ಅಂತ. ಅವಾಗಿಂದಾನೇ ನಮ್ಗೆ ತುಂಬಾ ಭಯ ಆಗ್ಬಿಟ್ಟಿದೆ. ಅವಾಗಿಂದ ನಾವು ಫ್ಲೈಟ್ಸ್ ಅದು ನೋಡ್ತಾ ಇದೀವಿ. ನಮ್ಗೆ ಒಂದು ಫ್ಲೈಟ್ ಸಿಗ್ತಾ ಇಲ್ಲ, ತುಂಬಾ ರೇಟ್ಸ್. ನಿನ್ನೆ ರಾತ್ರಿ 1:30 ಫ್ಲೈಟ್ ಚೆಕ್ ಮಾಡಿದಾಗ 65,000 ಇತ್ತು. ಪ್ಲಸ್ ಯಾವ್ದು ಇಲ್ಲ. ಎಲ್ಲಿ ಹೈದ್ರಾಬಾದ್, ಇಲ್ಲಿಂದ ಲೇಹಿಂದ ಡೆಲ್ಲಿಯಿಂದ ಹೈದ್ರಾಬಾದ್, ಆಮೇಲೆ ಬೆಂಗಳೂರು ಬರ್ಬೇಕು. ಅಂದ್ರೆ ಯಾವ್ದು ಇದೇ ಇಲ್ಲ, ಕನೆಕ್ಟಿಂಗ್ ಫ್ಲೈಟ್ಸ್. ಅಂದ್ರೂ ಸಿಕ್ರು ಮಾಡೋಣ ಅಂದ್ರೆ ನಮ್ 6 ಜನಕ್ಕೆ ಸಿಗ್ತಾನೆ ಇಲ್ಲ. ಈಗ ನಾವೆಲ್ಲರೂ ಒಟ್ಟಿಗೆ 6 ಜನ ಇದೀವಿ. ನಮ್ ಜೊತೆ ಈ ಪಾಪು ಇದೆ, ಇನ್ನೊಂದ್ ಪಾಪು ಇದೆ, ನಾವ್ ಯಜಮಾನ್ರು ಇದಾರೆ, 8 ಜನ. ಸೊ ನಾವು ಈಗ ಇಲ್ಲೇ ಇದೀವಿ. ಸೊ ಈಗ ನಮ್ ಮಿನಿಸ್ಟರ್ ಅವರು ಸಂತೋಷ್ ಲಾಡ್ ಸರ್ ಬಂದಿದ್ರು ಇಲ್ಲೇ. ಆಮೇಲೆ DIG ಸರ್ ಚೇತನ್ ಅವ್ರು ಬಂದಿದ್ರು. ಅವರು ನಮ್ಗೆ ಈಗ ಭರವಸೆ ಕೊಟ್ಟಿದ್ದಾರೆ, ಅವ್ರು ಕರ್ಕೊಂಡು ಹೋಗ್ತಾರೆ ಅಂತ ಚಾರ್ಟರ್ಡ್ ಫ್ಲೈಟ್ ಮಾಡಿ. ಸೊ ವಿ ಆರ್ ರಿಯಲಿ ವೇಟಿಂಗ್, ಫಿಂಗರ್ಸ್ ಕ್ರಾಸ್ಡ್. ಓಕೆ ಮೇಡಮ್, ನೀವು ಸಹಿತ ಈ ಒಂದು ಘಟನೆ ನೋಡಿರುವಂತದಂದ್ರೆ ಇಲ್ಲಿರುವಂತಹ ಶ್ರೀನಗರ ಪರಿಸ್ಥಿತಿನ ನೋಡಿರುವಂತವ್ರು, ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ನಮ್ಮ ಭಾರತ ದೇಶದಲ್ಲಿ ಹಿಂದೂಗಳಿಗೆ ಸೇಫ್ ಇಲ್ಲ ಅಂದ್ರೆ ತುಂಬಾ ಕಷ್ಟ ಅನ್ಸುತ್ತೆ. ಯಾವ ಟೂರಿಸ್ಟು ಕಾಶ್ಮೀರ್ ಬರದ್ ಬೇಡ ಅಂತಾನೆ ಹೇಳೋದು, ಅಷ್ಟು ಭಯ ಆಗ್ತಿದೆ. ಎಷ್ಟೋ ವರ್ಷದ ಕನ್ಸು ಅನ್ಕೊಂಡ್ ಬಂದ್ವಿ, ಇದು ಬೇಡವೇ ಬೇಡ, ಯಾರು ಬರದ್ ಬೇಡ, ಸೇಫ್ ಇಲ್ಲ ಇಲ್ಲಿ. ತುಂಬಾನೇ ಭಯ ಆಗ್ತಾ ಇದೆ. ನಮ್ ಪ್ಲೇಸಿಗೆ ನಾವು ಹೋಗ್ಬಿಡ್ಬೇಕು. ಮುಂದೆ ಬರೋ ಪ್ಲಾನ್ ಇಟ್ಕೊಂಡಿದ್ರು ಬೇಡವೇ ಬೇಡ, ಯಾರು ಬರ್ಬೇಡಿ. ನಮ್ಮಲ್ಲೇ ನೋಡೋ ಬೇಕಾದಷ್ಟು ಪ್ಲೇಸ್ ಇದೆ ಇಲ್ಲಿ. ನಮಗ್ ನಮ್ದು ಅನ್ನೋದು ಈ ಕಾಶ್ಮೀರ್ ಯಾವಾಗ ನಮ್ದಾಗುತ್ತೋ ಅವಾಗ ಬೇಕಿದ್ರೆ ಬನ್ನಿ.
ಅಲ್ಲಿ ತನಕ ಯಾರು ಬರೋದ್ ಬೇಡ. ಇಲ್ಲ, ನಿನ್ನೆ ಘಟನೆ ಆದ್ಮೇಲೆ ಬೇಕಾದ್ರೆ ತುಂಬಾ ಜನ ಕರ್ನಾಟಕದಲ್ಲಿರುವಂತಹ ಜನರಿಗೂ ಸಹಿತ ಆಗಿರ್ಬೋದು ಅಥವಾ ದೇಶದ ನಾನಾ ಭಾಗಗಳಲ್ಲಿರುವಂತಹ ಜನರು ಆಯ್ತು ತುಂಬಾ ಆತಂಕದ ವಾತಾವರಣ. ಮತ್ತೆ ಬಹಳಷ್ಟು ಜನ ಹೇಳ್ತಾ ಇರೋದು ಏನಂತಂದ್ರೆ ಈ ಘಟನೆಗೆ ಕಾರಣಕರ್ತರು ಯಾರಾಗಿದ್ದಾರೆ ಅವರನ್ನ ಏನಂದ್ರೆ ಗುಂಡಿಗೆ ಸಾಯಿಸಬೇಕು ಅನ್ನುವಂಥದ್ದನ್ನ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ. ಇಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಹೇಳ್ಬಿಟ್ಟು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಇಲ್ಲಿರುವಂತಹ ವಾತಾವರಣ ಹೇಗಿದೆ ಅಂತ ಅನ್ಸುತ್ತೆ ನಿಮ್ಗೆ? ವಾತಾವರಣ ಎಲ್ಲರೂ ತುಂಬಾ ಭಯ ಪಟ್ಟಿದ್ದಾರೆ. ಅವ್ರನ್ನ ಬಿಡಬಾರ್ದು, ಗುಂಡಿಟ್ ಕೊಲ್ಲೇಬೇಕು. ಅವ್ರು ಹೆಂಗೆ ನಮ್ಮನ್ನ ಟಾರ್ಗೆಟ್ ಮಾಡ್ತಾರೆ, ನಮ್ಮ ದೇಶಕ್ಕೆ ಬಂದು ನಮ್ಮನ್ನೇ ಟಾರ್ಗೆಟ್ ಮಾಡಿದ್ದಾರೆ ಅಂದಾಗ ಅವ್ರಿಗೆ ಹಂಗ್ ಮಾಡ್ಬೇಕು. ಯಾರನ್ನು ಬಿಡ್ಕೂಡ್ದು, ಅವ್ರು ಎಲ್ಲಿ ಸಿಗ್ತಾರೋ ಅವ್ರನ್ನ ಅಲ್ಲೇ ಕೊಲ್ಬೇಕು. ಯಾರಿಗೂ ಅವಕಾಶ ಕೊಡ್ಲೇಬಾರ್ದು, ಅಂದ್ರೆ ಅವ್ರನ್ನ ಅಲ್ಲೇ ಕೊಲ್ಬೇಕು. ನಾವು ಪ್ರವಾಸಿಗರಂತ ನಮ್ಮ ದೇಶದಲ್ಲೇ ನಾವು ಬಂದು ನಾವೇ ಸಾಯ್ಬೇಕು ಅಂದ್ರೆ ಅವ್ರು ಹೆಂಗ್ ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದಾರೆ? ಅದ್ರಲ್ಲೂ ಕೇಳಿರೋದ್ ನೋಡಿ, ನೀವು ಹಿಂದೂನ ಮುಸ್ಲಿಂ ಅಂತ ಕೇಳಿ ಮಾಡಿದಾರೆ ಅಂದ್ರೆ ಎಷ್ಟು ಭಯ ಆಗತ್ತೆ. ನಮ್ ದೇಶ ಇದು, ನಮ್ ದೇಶದಲ್ಲಿ ನಮಗೆ ಓಡಾಡೋ ಅಧಿಕಾರ ಇದೆ. ಅವ್ರು ಯಾರು ಬಂದ್ ನಮ್ಮನ್ ಕೊಲ್ಲೋದಕ್ಕೆ? ಅವ್ರನ್ನ ಯಾರನ್ನೂ ಬಿಡ್ಬೇಡಿ, ಎಲ್ಲಿ ಸಿಗ್ತಾರೋ ಅಲ್ಲಿ ಗುಂಡಿಟ್ ಕೊಲ್ಲೇಬೇಕು. ಈಗ ನಿನ್ನೆ ನಡೆದಿರತಕ್ಕಂತಹ ಘಟನೆ ಅದಾದ್ಮೇಲೆ ಇಲ್ಲಿರುವಂತದ್ದು ಅಂದ್ರೆ ಬೇರೆ ಬೇರೆ ಕನ್ನಡಿಗರು ತುಂಬಾ ಜನ ಬಂದಿದ್ದಾರೆ ಪ್ರವಾಸಕ್ಕೆ ಅಂತ. ಮುಂಚೆ ಪ್ರವಾಸಕ್ಕೆ ಬರಬೇಕು ಅಂತಂದ್ರೆ ಭಯ ಪಡ್ತಿದ್ರು. ಆದ್ಮೇಲೆ ಕೆಲವು ವರ್ಷಗಳಿಂದ ಏನಂತಂದ್ರೆ ಸ್ವಲ್ಪ ಅಂದ್ರೆ ಸೇಫ್ ಫೀಲ್ ಆಗ್ತಾ ಇತ್ತು. ಬಟ್ ಈ ಘಟನೆಯಿಂದ ಏನ್ ಅನ್ಸುತ್ತೆ ಅಂತ? ಸೇಫ್ ಫೀಲ್ ಆಗಿತ್ತು ಅಂದ್ರೆ ಒಂದ್ ಸ್ವಲ್ಪ ವರ್ಷ ಇರ್ಲಿಲ್ಲ. ಅವ್ರು ಮತ್ತೆ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಅಂದಾಗ ಮತ್ತೆ ಭಯನೇ ಆಗುತ್ತೆ ಹೊರತು ಯಾರು ಬರೋದ್ ಬೇಡವೇ ಬೇಡ. ಅಲ್ಲ, ನಿನ್ನೆ ನಾವು ಗುಲ್ಮಾರ್ಗ್ ಹೋಗ್ಬೇಕಾದ್ರೆ ತುಂಬಾ ಸೆಕ್ಯೂರಿಟಿ ಕಾರ್ಸ್ ಓಡಾಡ್ತಾ ಇತ್ತು. ಅವಾಗ ನಾನು ಇವಳು ಒಂದ್ ಕಾರಲ್ಲಿ ಇದ್ವಿ, ನಮ್ ಮಕ್ಕಳು, ನಮ್ಮ ಯಜಮಾನ್ರು ಮತ್ತೆ ಇವ್ರ ಯಜಮಾನ್ರು ಇನ್ನೊಂದ್ ಕಾರ್ಗೆ ಅದ ಡಿವೈಡ್ ಮಾಡ್ತಾರೆ ಹೋಗ್ಬೇಕಾರೆ ಮೇಲೆ. ಅವಾಗ ನಾವಂತೂ ಯಾಕೆ ಇಷ್ಟೊಂದ್ ಜನ ಇದಾರೆ ಏನು ಫಸ್ಟ್ ಏನ್ ಅನಿಸ್ತು ನಮ್ಗೆ, ಯಾರೋ ಮಿನಿಸ್ಟರ್ ಬಂದಿದ್ದಾರೇನೋ ಅದಕ್ಕೆ. ಬಟ್ ನೋಡ್ತಾ ಇದ್ರೆ ವೆಹಿಕಲ್ಸ್ ಗೆ ನಂಬರ್ಸ್ ಎಲ್ಲ ಹಾಕಿದ್ರು. ಎಷ್ಟು ವೆಹಿಕಲ್ಸ್ ಓಡಾಡ್ತಾನೆ ಇದೆ, ಮೋರ್ ದೆನ್ ಐ ಥಿಂಕ್ ಸೊ 20-25 ವೆಹಿಕಲ್ಸ್. ಆಮೇಲೆ ಎಲ್ಲರೂ ಗನ್ ಹಿಡ್ಕೊಂಡು ಸೆಕ್ಯೂರಿಟಿ ಅವ್ರಿದ್ದಾರೆ. ಬಟ್ ನಮ್ಗೆ ಗೊತ್ತಿಲ್ಲ ಇದಿದೆ ಅಂತ, ನಾವ್ ಹಾಗೆ ಅನ್ಕೊಂಡ್ ಸುಮ್ನೆ ಇದೀವಿ. ಆಮೇಲೆ ಅಲ್ಲಿಂದ ಮುಗಿಸ್ಕೊಂಡ್ ಬಂದ್ಮೇಲೆ, ಯಾಕಂದ್ರೆ ನಾವ್ ಹೋಗ್ಬೇಕಾದ್ರೆ ತುಂಬಾ ಸೆಕ್ಯೂರಿಟಿ, ತುಂಬಾ ಅಂದ್ರೆ ತುಂಬಾ ಬರೇ ಅವರೇ ಕಾಣಿಸ್ತಾ ಇದಾರೆ ರೋಡಲ್ಲೆಲ್ಲ. ಆಮೇಲೆ ಅಲ್ಲಿ ಗುಲ್ಮಾರ್ಗಲ್ಲೂ ಸೇಫ್ ಇಲ್ಲ. ನಾವೆಲ್ಲೇ ಏನೋ ಅಪಾಯ ಆಯ್ತು ಅಂದ್ರೂ ಓಡಾಡಕ್ ಆಗದೇ ಇಲ್ಲ. ಅಲ್ಲಿ ಎಲ್ಲಿ ಓಡೋಗೋದು, ಎಲ್ಲಿ ಸೇಫ್ ನಾವು ಸೇಫ್ ಮಾಡ್ಕೊಳಕ್ ಆಗದೇ ಇಲ್ಲ. ಓಡಾಡೋದ್ ಬಹಳ ಕಷ್ಟ ಇದೆ. ಎಲ್ಲಾ ನೋಡಿ ನೀವೊಂದು ಮಾತು ಹೇಳ್ತಾ ಇದ್ರಿ, ಗುಲ್ಮಾರ್ಗಲ್ಲೂ ಸಹಿತ ಸೇಫ್ ಇಲ್ಲ ಅಂತ. ಗುಲ್ಮಾರ್ಗು, ಸೋನ್ಮಾರ್ಗು ಅಥವಾ ಏನಂದ್ರೆ ಈ ಪೆಹಲ್ಗಾಮು ಇವೆಲ್ಲವೂ ಸಹಿತ ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣ. ಅಲ್ಲಿರುವಂತಹ ವಾತಾವರಣ ಇದೆ. ಅಲ್ಲಿ ಏನಾದ್ರೂ ಪೊಲೀಸ್ ಸೆಕ್ಯೂರಿಟಿ ಆಗಿರ್ಬೋದು, ಮಿಲಿಟರಿ ಸೆಕ್ಯೂರಿಟಿ ಆಗಿರ್ಬೋದು. ಯಾಕಂದ್ರೆ ಪ್ರವಾಸಿಗರು ದೇಶದ ನಾನಾ ಭಾಗಗಳಿಂದ ಬರ್ತಾರೆ. ಅಲ್ಲಿ ಏನಾದ್ರೂ ಆತರ ಪ್ರಿಕಾಷನ್ಸ್ ಗಳು ಇತ್ತಾ? ಹೇಗೆ ಇತ್ತು, ಸೆಕ್ಯೂರಿಟಿ ಎಲ್ಲ ಚೆನ್ನಾಗೇ ಇತ್ತು. ನಾವ್ ಆಕ್ಚುಲಿ ನೋಡಿದ್ವಿ, ಅವ್ರ ಜೊತೆ ಫೋಟೋಸ್ ತೆಗ್ಸ್ಕೋಬೇಕು ಅಂತಾನು ನಾವು ಪ್ಲಾನ್ ಮಾಡಿದ್ವಿ. ಸೆಕ್ಯೂರಿಟಿ ಅವ್ರಿಗೆ ಅವ್ರು ಹೇಳಿದ್ರು, ಇಲ್ಲ ನಾವು ಆತರ ಫೋಟೋಸ್ ಎಲ್ಲ ತೆಗ್ಸ್ಕೋಬಾರ್ದು, ಹಾಗೆ ವಿಶ್ ಮಾಡ್ಬಿಟ್ ಬಂದ್ವಿ. ನಮ್ಗೋಸ್ಕರ ಅವ್ರು ಹೋರಾಡ್ತಿದ್ದಾರೆ ಅಂದಾಗ ನಾವ್ ಅವರಿಗೆ ಕನ್ನಡಿಗರು, ಕೊಡಗುನವರು ಇಬ್ರು ಸಿಕ್ರು, ಅವ್ರಿಗೆ ವಿಶ್ ಮಾಡ್ಬಿಟ್ ಬಂದ್ವಿ. ನಿಜವಾಗ್ಲೂ ಖುಷಿ ಆಯ್ತು ಅವ್ರನ್ನ ನೋಡ್ಬಿಟ್ಟು. ಫೋಟೋಸ್ ಅಲೋ ಇಲ್ಲ ಅಂತ ಹೇಳಿದ್ರು. ಮಕ್ಕಳು ಕೇಳಿದ್ರು ಫೋಟೋಸ್ ತೆಗ್ಸ್ಕೊಳ್ತೀವಿ ಅಂತ, ಅಲೋ ಇಲ್ಲ ಅಂತ ಹೇಳಿದ್ರು. ಅವೆಲ್ಲ ಇವಾಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಪ್ಲೋಡ್ ಮಾಡ್ತಾರೆ, ಬೇಡ ಅಂತ ಹೇಳಿದ್ರು. ಅದಕ್ಕೆ ನಾವು ಒಪ್ಕೊಂಡ್ವಿ, ಅದ್ ತಪ್ಪು, ನಾವು ಮಾಡೋದು ತಪ್ಪು, ಅದೆಲ್ಲ ಮಾಡಬಾರ್ದು. ಬಟ್ ಸೆಕ್ಯೂರಿಟಿ ತುಂಬಾ ಚೆನ್ನಾಗಿತ್ತು ಎಲ್ಲ ಕಡೆ. ತುಂಬಾ ಕಡೆ ತುಂಬಾ ಸೆಕ್ಯೂರಿಟಿ ಇದೆ. ಎಷ್ಟೇ ಸೆಕ್ಯೂರಿಟಿ, ಈ ಹೋಟೆಲ್ ಹೊರಗಡೆನೆ ನೋಡಿ ಎಷ್ಟು ಜನ ಇದಾರೆ. ಸೆಕ್ಯೂರಿಟಿ ಎಲ್ಲ ಇದೆ, ತುಂಬಾ ಇದೆ. ಓಕೆ, ಇದು ಏನಂತಂದ್ರೆ ಇಲ್ಲಿರುವಂತಹ ಕನ್ನಡಿಗರು ಹೇಳುವಂತ ಮಾತ್ರ ನಿಮಗೆ ವಿಜುವಲ್ಸ್ ಸಹಿತ ತೋರಿಸ್ತೀನಿ. ಕೇವಲ ಕರ್ನಾಟಕದವರು ಮಾತ್ರ ಅಲ್ಲ, ಕರ್ನಾಟಕವನ್ನು ಹೊರತುಪಡಿಸಿ ಸ್ಪೆಷಲಿ ಏನಂತಂದ್ರೆ ಉತ್ತರ ಭಾರತವನ್ನ ಜಾಸ್ತಿ ಜನ ಟ್ರಿಪ್ಗೆ ಬರೋದಿಲ್ಲ. ಆದ್ರೆ ದಕ್ಷಿಣ ಭಾರತದವರು ಈ ಕಾಶ್ಮೀರ ಸೇರಿ ಕಾಶ್ಮೀರದ ನಾನಾ ಭಾಗಗಳಿಗೆ ಮತ್ತೆ ಏನು ಕಣಿವೆ ರಾಜ್ಯ ಇರುವಂತಹ ಕಡೆಗೆ ದೊಡ್ಡ ಮಟ್ಟದಲ್ಲಿ ಬರ್ತಾರೆ. ಯಾಕೆ ಅಂತಂದ್ರೆ ಈ ಒಂದು ಅದ್ಭುತವಾದಂತಹ ಕ್ಷಣ, ಪ್ರವಾಸಿಗರ ಅಚ್ಚುಮೆಚ್ಚಿನದಂತಹ ಸ್ಥಳ. ಅದರಲ್ಲೂ ಪ್ರಮುಖವಾಗಿ ಕಾಶ್ಮೀರ ಅಂತ ತಕ್ಷಣವೇ ಅದಕ್ಕೊಂದು ಅಂದ್ರೆ ಪ್ರಕೃತಿಯ ಸೌಂದರ್ಯ ಇರುವಂತಹ ಸ್ಥಳ. ಇಂತಹ ಸ್ಥಳದಲ್ಲಿ ಏನಂತಂದ್ರೆ ರಕ್ತಪಾತ ಆಗ್ತಾ ಇರುವಂತದ್ದು ಬಹಳಷ್ಟು ಬೇಸರ. ಮತ್ತೆ ಮೇಡಮ್ ಅವ್ರು ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ಸಹಿತ ಈಗ ಸದ್ಯದ ಮಟ್ಟಿಗಂತೂ ಯಾವುದೇ ಕಾರಣಕ್ಕೂ ಇಲ್ಲಿಗೆ ಬರಬೇಡಿ, ಯಾಕಂದ್ರೆ ಸ್ವಲ್ಪ ಭಯದ ವಾತಾವರಣ ಇದೆ ಅನ್ನುವಂಥದ್ದು. ಹಾಗಾಗಿ ಇಲ್ಲಿರುವಂತಹ ಕನ್ನಡಿಗರು ಮತ್ತೆ ಬೇರೆ ಬೇರೆ ಜನರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡಿದೆ. ಮತ್ತೆ ಇಡೀ ಇವತ್ತು ನ್ಯೂಸ್ ಫಸ್ಟ್ ಶ್ರೀನಗರ ಆಗಿರ್ಬೋದು, ಪೆಹಲ್ಗಾಮ್ ಆಗಿರ್ಬೋದು, ಮತ್ತೆ ಕನ್ನಡಿಗರಿಗೆ ಎಲ್ಲೆಲ್ಲಿ ಏನಂತಂದ್ರೆ ಯಾವೆಲ್ಲ ರೀತಿಯಾಗಿ ತೊಂದರೆಗಳಾಗಿದ್ದಾವೆ ಅನ್ನುವಂಥದ್ದನ್ನ ಕರ್ನಾಟಕದ ಜನರ ಮುಂಗಡೆ ಇಡುವಂತಹ ಕೆಲಸವನ್ನ ಮಾಡುತ್ತೆ. ಕ್ಯಾಮರಾ ಪರ್ಸನ್ ಮುರಳಿ ಜೊತೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್ ಶ್ರೀನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.